ಪ್ರೀತಿಯುಳ್ಳ ದೇವ ಮಗುವೆ, ನಿಮ್ಮೆಲ್ಲರನ್ನ ನಾವು ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೇವೆ. ನಾವು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಮಗುವೆ, ನಾವೇ 40 ದಿನಗಳು ಶ್ರಮಾಮರಣ ದಿನಗಳಲ್ಲಿ ಹಾದು ಹೋಗುತ್ತಾ ಇದ್ದೇವೆ. ಈ ದಿನ ಮಾತ್ರವಲ್ಲ, ನಮ್ಮ ಜೀವಿತ ಇರುವವರೆಗೂ ಕೂಡ ನಾವು ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬುದಾಗಿ ದೇವರು ಮಾಡಿದ ಎಲ್ಲ ತ್ಯಾಗವನ್ನ ನಾವು ನೆನಪು ಮಾಡಿಕೊಂಡು ಸತ್ಯದಲ್ಲಿ ಬರೆದಿರುವಂತ ವಾಗ್ದಾನವನ್ನ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಈ ದಿನ ನಿನ್ನ ಕಾರ್ಯ ಏನಾಗಿದೆ? ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮಗನನ್ನು ಉಳಿಸಿಕೊಳ್ಳದೆ ಅವರನ್ನ ನಮಗೋಸ್ಕರ ಒಪ್ಪಿಸಿಕೊಟ್ಟರಲ್ಲ. ಹೌದು, ತಂದೆಯಾದ ದೇವರು ನಮ್ಮ ಮೇಲೆ ಇಟ್ಟಂತ ಅಪಾರವಾದ ಪ್ರೀತಿಗಾಗಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನ ನಮಗಾಗಿ ಬಲಿಯಾಗ್ಲಿಕ್ಕಾಗಿ ಅವರು ಒಪ್ಪಿಸಿಕೊಟ್ಟರು. ಮಗುವೆ, ನಮ್ಗೆ ಗೊತ್ತಿದೆ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರೋದೇ ಕರ್ತನ ಕೃಪೆ. ನಮ್ಮನ್ನ ಸ್ವಾಮಿ ತನ್ನ ಮಗನನ್ನ ಕಳಿಸಿಕೊಟ್ಟದ್ದು ಮಾತ್ರವಲ್ಲ, ನಮಗೆ ರಕ್ಷಣೆ ಎಂಬ ಮಹಾಪದವಿಯನ್ನು ಕೊಟ್ಟರು ಎಂಬುದಾಗಿ ನಾವೆಲ್ಲರೂ ಅರಿತುಕೊಂಡಿದ್ದೇವೆ. ಈ ದಿನ ನಮ್ಮ ಒಂದು ಕಾರ್ಯ ಏನಾಗಿದೆ? ದೇವರೇ, ನನಗೆ ಅದು ಬೇಕು, ಇದು ಬೇಕು, ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ನನಗೆ ಬೇರೆ ಲೋಕದ ಕಾರ್ಯಗಳಿಗಾಗಿ ನಾವು ತವಕ ಪಡುತ್ತಾ ಇದ್ದೇವಾ? ಇಲ್ಲದೆ ಇರೋದಾದ್ರೆ ಮತ್ತ 6:33 ಬರೆದಿರುವ ಪ್ರಕಾರ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತವರು ನಾವಾಗಿದ್ದೇವೆ ಎಂಬುದಾಗಿ ಈ ಶ್ರಮ ಮರಣ ದಿನಗಳಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಮಗುವೆ, ಕ್ರಿಸ್ತನು ನನಗಾಗಿ ಲೋಕಕ್ಕೆ ಬಂದು ಪಡಬಾರದೆಲ್ಲ ಕಷ್ಟ ನಿಂದೆಗಳನ್ನ ಅವರು ಪಟ್ಟರು. ನಾವು ಕೂಡ ಯೇಸುವಿನ ಹಾಗೆ ಮಾದರಿಯುಳ್ಳವರಾಗಿ ಈ ಲೋಕದಲ್ಲಿ ನಾವು ಬರಿದಾಗಿ ಬಂದು ನಾವು ಬರಿದಾಗಿ ಹೋಗುವಂತವರಾಗಿದ್ದೇವೆ. ನನಗಾಗಿ ನಾನು ಜೀವಿಸದೆ ಕ್ರಿಸ್ತನಿಗಾಗಿ ನಾವು ಜೀವನ ಮಾಡೋಣವಾ? ದೇವರು ಕೊಟ್ಟಂತೆ ಒಂದು ಜೀವಿತವನ್ನ ಕ್ರಿಸ್ತನಿಗಾಗಿ ನಾವು ಜೀವಿಸೋದಾದ್ರೆ ನಿಜವಾಗಿ ನಾವು ದೇವರ ಸೃಷ್ಟಿಯಲ್ಲಿ, ದೇವರ ಸಾರೂಪ್ಯದಲ್ಲಿ ನಾವು ಉಂಟು ಮಾಡಲ್ಪಟ್ಟದಕ್ಕೆ ದೊಡ್ಡ ಅರ್ಥವಾಗಿರುತ್ತೆ. ಮಗುವೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಮ್ಮ ಮೇಲೆ ನೀವು ಇಟ್ಟಂತ ಅಪಾರವಾದ ಪ್ರೀತಿಗಾಗಿ ನಿಮ್ಮೊಬ್ಬನೇ ಮಗನನ್ನ ನೀವು ಒಪ್ಪಿಸಿಕೊಟ್ಟಿರಲ್ಲ. ದೇವರೇ, ವಾಕ್ಯದಲ್ಲಿ ನೋಡ್ತೇವೆ, ಮಗನನ್ನ ಕೊಟ್ಟ ಮೇಲೆ ಸಮಸ್ತವನ್ನ ಕೊಡದೇ ಇರುವನೆಂಬುದಾಗಿ. ನೀವು ಏನೇನು ಅವಶ್ಯ ಇದೆ ಎಲ್ಲವನ್ನು ಒದಗಿಸಿಕೊಡುವ ದೇವರು. ನಾವು ಕೂಡ ನಿನಗಾಗಿ ನೀತಿ ಉಳ್ಳವರಾಗಿ, ನೀತಿಗೆ ಬಾಯಾರಿದವರಾಗಿ ನಿಮಗಾಗಿ ನಾವು ಜೀವಿಸಲು ಸಹಾಯ ಮಾಡ್ರಿ. ನನ್ನೊಂದಿಗೆ ಪ್ರಾರ್ಥಿಸ್ತಾ ಇರುವಂತ ಮಗನನ್ನ ಆಶೀರ್ವಾದ ಮಾಡಪ್ಪ. ಮಗಳ ಜೀವಿತವನ್ನ ಕಟ್ಟು, ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂತ ಕೃಪೆ ನಿನ್ನ ಮಕ್ಕಳಿಗೆ ಒದಗಿಸು ಎಂದು ನಾವು ಬೇಡ್ತೇವೆ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅಂತೇವಪ್ಪ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ.